ಬಿಗ್ ಬಾಸ್ ಕನ್ನಡ ಸೀಸನ್ 12 ರೋಚಕ ಹಂತಕ್ಕೆ ತಲುಪಿದ್ದು ಫಿನಾಲೆಗೆ ಬರಬಹುದು ಎಂದು ಊಹಿಸಿದ ಸ್ಪರ್ಧಿಗಳೇ ಮನೆಯಿಂದ ಹೊರಗೆ ಹೋಗ್ತಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 9 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರು. ಈ ಪೈಕಿ ಬಿಗ್ ಬಾಸ್ ಆಟ ನನಗಲ್ಲ, ಬಿಗ್ ಬಾಸ್ ಮನೆಯಲ್ಲಿ ನಾನಿರೋದಿಲ್ಲ ಎನ್ನುತ್ತಿದ್ದ ಧ್ರುವಂತ್ ನಿನ್ನೆ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಸೇಫ್ ಆಗಿದ್ದಾರೆ. ಉಳಿದ ಸೂರಜ್, ರಾಶಿಕಾ, ಅಭಿಷೇಕ್, ಗಿಲ್ಲಿ, ಸ್ಪಂದನ, ರಕ್ಷಿತಾ, ಕಾವ್ಯ ಹಾಗೂ ಮಾಳು ನಾಮಿನೇಷನ್ನಲ್ಲಿ ಮುಂದುವರೆದಿದ್ರು. ಈ ಪೈಕಿ ಅಭಿಷೇಕ್ ಎಲಿಮಿನೇಟ್ ಆಗ್ತಾರೆ ಅಂತಲೇ ಹೇಳಲಾಗಿತ್ತು. ಇನ್ನು ಈ ಬಗ್ಗೆ ಇಂದಿನ ಸಂಚಿಕೆಯಲ್ಲೇ ಸ್ಪಷ್ಟನೆ ಸಿಕ್ಕಿದೆ. ಅಭಿಷೇಕ್ ಎಲಿಮಿನೇಟ್ ಆದರೆ ಮುಂದಿನ ವಾರ ಮನೆಯ ಕ್ಯಾಪ್ಟನ್ ಯಾರು ಎನ್ನುವ ಪ್ರಶ್ನೆನೂ ಉದ್ಭವವಾಗಿತ್ತು. ಅಭಿಷೇಕ್ ಹಾಗೂ ಸ್ಪಂದನ ಈ ವಾರ ಜೋಡಿ ಕ್ಯಾಪ್ಟನ್ ಆಗಿದ್ರು. ಅಭಿಷೇಕ್ ಎಲಿಮಿನೇಟ್ ಆದರೆ ಸ್ಪಂದನ ಒಬ್ಬರೇ ಮನೆಯ ಕ್ಯಾಪ್ಟನ್ ಆಗ್ತಾರಾ ಅಥವಾ ಅಭಿಷೇಕ್ ತಮ್ಮ ಕ್ಯಾಪ್ಟನ್ಸಿಯನ್ನ ಯಾರಿಗಾದ್ರೂ ಬಿಟ್ಕೊಟ್ಟು ಹೋಗ್ತಾರಾ ಎನ್ನುವ ಕುತೂಹಲ ಇತ್ತು. ಬಿಗ್ ಬಾಸ್ ಆದೇಶದಿಂದ ಅಭಿಷೇಕ್ ತಮ್ಮ ಕ್ಯಾಪ್ಟನ್ಸಿಯನ್ನ ಹಸ್ತಾಂತರಿಸಬೇಕಾದ ಸನ್ನಿವೇಶ ಬಂದ್ರೆ ಧನುಷ್ ಅಥವಾ ರಘು ಅವರಿಗೆ ಕ್ಯಾಪ್ಟನ್ಸಿ ಸಿಗಬಹುದು ಎನ್ನುವ ಲೆಕ್ಕಾಚಾರ ಪ್ರೇಕ್ಷಕರಲ್ಲಿ ಇತ್ತು. ಅದರಂತೆ ಅಭಿಷೇಕ್ ಬಿಗ್ ಬಾಸ್ ಮನೆಯ ಆಟವನ್ನ ಕೊನೆಗೊಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅಭಿಷೇಕ್ ಆಟ ಆಡುವ ಸ್ಪರ್ಧಿ, ಆಡದೇ ಇರುವ ಸ್ಪರ್ಧಿಗಳು ಒಳಗಡೆ ಇನ್ನ ಹಾಗೆ ಇದ್ದಾರೆ, ಅವರನ್ನು ಕಳಿಸಬಹುದಿತ್ತು ಎನ್ನುವಂತಹ ಚರ್ಚೆ ಜೋರಾಗಿ ಶುರುವಾಗಿದೆ.